ಮನೆ ಹರೀಶ್ ಸರ್ ಅವರು ವ್ಯಾಲಿಡಾಗಿ ಪಾಯಿಂಟ್ ಎತ್ತಿದ್ರು. ನೀವು ಅಧಿಕಾರದಲ್ಲಿದ್ದಾಗ ಪಾಪ ಕಷ್ಟಪಟ್ಟು ಕರಸೇವಕರಲ್ಲಿ ಎಷ್ಟೆಲ್ಲ ಮಾಡಿದ್ರಲ್ಲ, ಬೇರೆ ಎಲ್ಲ ಕೇಸ್ಗಳನ್ನ ವಾಪಸ್ ಪಡೆಯೋಕೆ ಕಾಣಿಸ್ತು ನಿಮಗೆ. ಇವ್ರ ಕೇಸ್ಗಳು ಏನು ಕಾಣಿಸ್ಲಿಲ್ಲ ನಿಮಗೆ? ಸರ್, ಈಗ ಲಾ ಆಫ್ ದ ಲ್ಯಾಂಡ್ ಎಲ್ಲರಿಗೂ ಒಂದೇ, ನಾನು ಒಪ್ಕೊಂತೀನಿ. ಓಕೆ, ಈ ಕಾರ್ ಸೇವಕರದು 31 ವರ್ಷದ ಹಿಂದೆ ಕೇಸು ನಮ್ಮ ಯಾರು ಕಾರ್ ಸೇವಕರಿಗೂ ಗೊತ್ತಿಲ್ಲ, ಒಬ್ಬರಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಸಮನ್ಸ್ ಕೊಟ್ಟಿಲ್ಲ. 2017 ಕೇಸು ನಮ್ಮ ಲೀಗಲ್ ಟು ಬಿ ಫ್ರ್ಯಾಂಕ್, ಋಣ ಸಂದಾಯ ಅಂತ ಒಂದಿರುತ್ತೆ. ಕಾಂಗ್ರೆಸ್ ಅದನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಅವ್ರಿಗೆ ಯಾರು ಓಟ್ ಕೊಟ್ಟರು ಅವ್ರಿಗೆ ಏನು ಋಣ ಸಂದಾಯವನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ನಿಮ್ಮನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಪಾಪ ಕಷ್ಟಪಟ್ಕೊಂಡು ಕೇಸ್ಗಳನ್ನು ಹಾಕೊಂಡು ಒದ್ದಾಡ್ತಾ ಇರುವಂಥ ಕಾರ್ಯಸೇವಕರ ಕೇಸ್ಗಳು ಕೂಡ ನಿಮ್ಗೆ ಕಣ್ಣಿಗೆ ಕಾಣದಂತ ಸರ್, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಿದ್ರೆ ಇದನ್ನ ಗೊತ್ತಾಗಿಲ್ಲ ಗೊತ್ತಾ? ಅಧಿಕಾರದ ಏನಿಲ್ಲ ಸರ್, ಕಣ್ಣಿಗೆ ಬಂದು ನಿಮ್ಗೆ ಹಳೆ ಮೆಟ್ಟಿಲುಗಳು ಕಣ್ಣಿಗೆ ಮೆಟ್ಟಿಲುಗಳೇ ಕಣ್ಣಿಗೆ ಕಾಣಿಸ್ತಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಕ್ಕಿನ ಮುಂಚೆಯಿಂದ ನಾವ್ 2 ಸೀಟ್ ಇದ್ದಾಗಿಂದ ರಾಮ್ ಜಪ ಮಾಡ್ತಾನೆ ಇದೀವಿ. ಜಪ ಮಾಡಿದ್ರಿ? ಹೌದು. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಕಾರ್ ಸೇವಕರನ್ನ ಯಾರು ನಾವು ಕಡೆಗಣಿಸಿಲ್ಲ. ಎಲ್ಲಾರು ಜ್ಞಾಪನ ಇಟ್ಕೊಂಡು ಎಲ್ಲಾರನ್ನೂ ಕರಿಯಂತ ವಿಚಾರ ಮಾಡ್ತೀರಿ. ನಮ್ಮ ಸ್ನೇಹಿತರು ಒಂದ್ ಮಾತು ಹೇಳ್ತಾ ಇದ್ರು, ಲ್ಯಾಂಡ್ ಎಲ್ಲ ಒಂದೇ, ಎಲ್ಲ ತೆಗ್ದಿದ್ದಾರೆ ಕೇಸ್ನ ಅಂತ. ಸದಾಂ ಹುಸೇನ್ನ ಗಲ್ಲಿಗೇರಿಸಿದ್ರೆ ಅಲ್ಲೆಲ್ಲೋ, ಇಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ 200 ಬಸ್ನ ಹೊಡೆದಾಕಿದ್ರು, ಬೆಂಕಿ ಇಟ್ರು. ತಮ್ಮ ಬ್ರದರ್ಸ್ ಆ ಕೇಸ್ ಕಲಾಶಪಾಳ್ಯದಲ್ಲಿ ಯಾವಾಗ ಆಗಿತ್ತಲ್ಲ, ಅದನ್ನೇನ್ ಮಾಡಿದ್ರು? ಅದನ್ನ ಯಾಕೆ ರಿಓಪನ್ ಮಾಡಿಲ್ಲ? ನಮ್ ಬ್ರದರ್ಸ್ ಅಲ್ಲ, ನಿಮಗ್ ಬ್ರದರ್ಸ್ ಅಲ್ಲ, ನಿಮ್ ಬ್ರದರ್ಸ್, ನಿಮಗ್ ಬ್ರದರ್ಸ್. ನೀವು ಮಾತಿದ್ರೆ ನಮ್ ಬ್ರದರ್ಸ್ ಅಂತ ಅಪ್ಕೊಂತಿರಲ್ಲ. ಕಲಾಶಪಾಳ್ಯದಲ್ಲಿ 200 ಬಸ್ಗೆ ಶುಕ್ರವಾರ ಸೆಲೆಕ್ಟಿವ್ ಮಾತ್ರ ನಿಮ್ದು. ನಿಮ್ಗೆ ಯಾರು ಬೇಕು ಅವ್ರು ಮಾತ್ರ ಕೇಸ್ ಓಪನ್ ಮಾಡ್ತೀರಾ? ಏನ್ ಗೊತ್ತಾ, ಸದಾಂ ಹುಸೇನ್ ಗಲ್ಲಿಗೇರಿದ ನಮ್ಗೂ ಅದಕ್ಕೆ ಏನ್ ಸಂಬಂಧ? ಇಲ್ಲಿ 200 ಬಸ್ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ 15 ವರ್ಷ ಕೇಂದ್ರದಲ್ಲಿ ಆಳ್ವಿಕೆ ಮಾಡಿದಿರ ನೀವು. 15 ವರ್ಷ ಬೆಂಕಿ ಇಟ್ರಲ್ಲ. 10 ವರ್ಷ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ 4 ಮುಖ್ಯಮಂತ್ರಿ ಕೊಟ್ಟಿದ್ದೀರಾ. ಆ ಕರಸೇವಕರು ನೀವೇನ್ ಹೇಳ್ತಾ ಇದ್ರಲ್ಲ, ಅವ್ರನ್ನ ಕಡೆಗಣಿಸಿ ಅವ್ರನ್ನ ಉಪಯೋಗಿಸ್ಕೊಂಡು ನೀವು ಅಧಿಕಾರಕ್ಕೆ ಅಷ್ಟೇ ರೀ. ಬಿಜೆಪಿ ಕಾರ್ಯಕರ್ತರು ನೀವು ಬೇಕಾದ್ರೆ ಅಧಿಕಾರ ಮಾಡ್ಬೇಕು. ನೀವು ಹೋಗಿಲ್ವಲ್ಲ ಅವ್ರನ್ನ. ಕಾನೂನು ಸಲಹೆ ಕೊಟ್ರ ಅವ್ರಿಗೆ, ಆರ್ಥಿಕ ಸಲಹೆ ಕೊಟ್ರ ಅವ್ರಿಗೆ, ನಿಮ್ಗೆ ನಿಮ್ಮ ಬೇಕು, ನಿಮ್ಮ ಗುಲಾಮಗಿರಿ ಮಾಡ್ಲಿಕ್ಕೆ ಬೇಕಷ್ಟೇ ಅಧಿಕಾರ. ನಿಮ್ಗೆ ಅಧಿಕಾರ ಅಧಿಕಾರಕ್ಕೆ ನೀವು ಬಿಜೆಪಿ ನೀವು ಹುಟ್ಟಿರೋ ಹರೀಶ್ ಅವರೇ, ಒಂದ್ ಸೆಕೆಂಡ್. ಅಶ್ವಿನ್ ಬಂದೆ, ಒಂದೇ ಸೆಕೆಂಡು. ನಟರಾಜಗೌಡ್ರೆ, ಸಿದ್ದರಾಮಯ್ಯನಲ್ಲೇ ರಾಮ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ವಾ? ನಿಮ್ಮಲ್ಲೂ ರಾಮ ಇದ್ದಾರೆ, ನೀವು ರಾಮ ಭಕ್ತರು ಅಂತ ಹೇಳ್ತಾ ಇದ್ರಲ್ವಾ? ಶಿವಭಕ್ತ, ರಾಮ ಭಕ್ತ ಅಲ್ಲ. ಹೇಳಿದೆ, ಆಯ್ತು, ಫೈನ್, ಆಯ್ತು. PFI ಕೇಸ್ಗಳನ್ನ ವಾಪಸ್ ಪಡೆಯೋಕ್ಕಾಗತ್ತೆ, ಇನ್ನುಳಿದಂಥ ಗಲಾಟೆ ಮಾಡಿರುವಂಥ ಕೇಸ್ಗಳನ್ನ ವಾಪಸ್ ಪಡೆಯೋಕ್ಕಾಗತ್ತೆ. ಯಾಕೆ ರಾಮನಿಗೋಸ್ಕರ ಹೋರಾಟ ಮಾಡಿದಂಥ ಈ ಕೇಸ್ಗಳು ನಿಮ್ಗೆ ವಾಪಸ್ ಪಡೆಯಕ್ಕೆ ಆಗಲಿಲ್ಲ? ನೋಡಿ, PFI ಕೇಸನ್ನ ಯಾವುದೇ ಒಂದೇ ಒಂದು ಕೇಸನ್ನ ಪಡೆದಿಲ್ಲ. ಯು ಆರ್ ರಾಂಗ್. ಐ ಆಮ್ 100% ರೈಟ್. ಒಂದೇ ಒಂದು ಡಾಕ್ಯುಮೆಂಟ್ 155 ಕೇಸ್ಗಳು, 150 ಕೇಸ್ಗಳಿದೆ. ಸತ್ಯ ಅಲ್ಲ. ನೋಡಿ, ನಾವು ರೈತ ಪರವಾದ್ದು, ಕನ್ನಡ ಪರವಾದ್ದು, ದಲಿತ ಪರವಾದ ಹೋರಾಟ ಮಾಡಿದ್ರು. ನಾರಾಯಣಗೌಡನ ಜೈಲ್ಗೆ ಹಾಕ್ಬಿಟ್ಟಿದ್ರ ಪಾಪ. ಕನ್ನಡ ಹೋರಾಟಗಾರ ಪಾಪ, ಕರ್ನಾಟಕದಲ್ಲಿ ನಿಮ್ಗೆ ಬೆಂಬಲಿಸಿದವ್ರನ್ನ ಹೊರಕ್ಕೆ ಹಾಕ್ಬಿಟ್ಟಿದ್ರೆ. ಕನ್ನಡಕ್ಕಾಗಿ ಹೋರಾಟ ರೇ, ನಮ್ಮ ನೆಲ ಜಲ. ಹೌದ್ರಿ, ಬೆಂಕಿ ಇಟ್ಟಾರೆ, ನೀವು ಸುಮ್ಮನೆ ಬಿಟ್ಟಿದ್ರ ಬಿಡಿ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಪ್ರತಿಯೊಬ್ಬರು ನಿಮ್ಮ ತರ ಅಲ್ಲ, ಬಿಜೆಪಿ ತರ ಅಲ್ಲ ನಾವು. ನಟರಾಜಗೌಡ್ರೆ,
ನಿಜವಾಗಿಯೂ ನೀವು ಕೂಡ ಹೆಸರಲ್ಲೇ ರಾಮ ಇದೆ ಅನ್ನೋದಾಗಿದ್ದಿದ್ರೆ ಪಾಪ ರಾಮನಿಗೋಸ್ಕರ ಹೋರಾಟ ಮಾಡಿದಂತ ನಮ್ಮರೇ ರಾಜ್ಯದಲ್ಲಿರುವಂತ ಕೇಸ್ಗಳನ್ನು ವಾಪಸ್ ಪಡಿಬೇಕಾಗಿದ್ದು. ಈಗ ನೋಡಿ, ಈಗ ಈಗಲೂ ಅವಕಾಶ ಇದ್ದಿದ್ದು ನಿಮಗೆ. ಈಗ ಅವರನ್ನ ಜೈಲಿಗೆ ಹಾಕ್ಬಿಟ್ಟು ಏನು ಸಾಧನೆ ಮಾಡ್ಬೇಕು ಅಂತ ಇದ್ರೆ ಇಚ್ಛಾಶಕ್ತಿ ಇದ್ದರೆ, ರಾಮನ ಭಕ್ತನಾಗಿದ್ದಾರೆ, ರಾಮನ ಹೆಸರಿನಲ್ಲಿ ಅಡಗಿದ್ದಾರೆ. ರಾಮರಾಜ್ಯ ಅದಕ್ಕೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಪಶುಭಾಗ್ಯ ಮಾಡೋದು ರಾಮರಾಜ್ಯನೇ ಇದು. ಕರ್ನಾಟಕನೇ ರಾಮರಾಜ್ಯ. ಮೋದಿ ಕಲ್ಸ್ಕೊಂಡು ಹೋಗಿ. ಯಾವುದೇ ರೀತಿಯ ಪ್ರಕರಣಗಳು ಅಪರಾಧ ಪ್ರಕರಣಗಳೇ ಬಿಜೆಪಿ ಅವ್ರನ್ನ ಉಪಯೋಗಿಸಿಕೊಂಡು ಬಿಸಾಕಿದೆ ಆಚೆಗೆ. ಅವ್ರನ್ನ ಬೇಕಿದ್ರೆ ಆರೋಪಿಗಳಿಗೆ ಕಾನೂನು ನೆರವು ಕೊಡಬಹುದಾಯ್ತು, ಆರ್ಥಿಕ ನೆರವು ಕೊಡಬಹುದಾಯ್ತು. ನೀವು ಚುನಾವಣೆಗಾಗಿ ಮಾತ್ರ ಇಂಥವ್ರನ್ನ ಉಪಯೋಗಿಸ್ಕೊಂತೀರ. ನಿಮ್ಮ ಅಜೆಂಡಾ ಚುನಾವಣೆ ಅಷ್ಟೇ. ಚೆನ್ನಾಗಿದೆ ಸರ್, ನಾವು ಡೈವರ್ಟ್ ಮಾಡ್ಕೊಳ್ಳೋದು ಬೇಡ. ಈಗ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳಾಗ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಹಿಂದೂ ವಿರೋಧಿಗಳಾಗಿ ಸರ್ ನಾನು ಹೇಳ್ತೀನಿ, ನೀವು ನನಗೆ ಕೌಂಟರ್ ಕೊಡಿ. ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸಲ್ಮಾನ ಆಗ್ಬಿಡ್ತೀನಿ ದೇವೇಗೌಡರು ಹೇಳಿದ್ರು. ಹಿಂದೂ ವಿರೋಧಿ ದೇವೇಗೌಡರು ಏನ್ ಮಾಡ್ತೀರಾ ನೀವು? ನಿಮ್ಮ ಭಾಷೆ ನಾನು ಏನು ಹೇಳಿಲ್ಲ, ನೀವು ಕೌಂಟರ್ ಅದೇನ್ ಕೊಡ್ತೀರಾ? ಟಾಪಿಕ್ ಡೈವರ್ಟ್ ಮಾಡ್ಬೇಡಿ. ಕೇಂದ್ರದ ನಾಯಕರು, ಇವ್ರದೇ ನಾಯಕರು ಶಶಿ ತರೂರ್ ಅವರು, ನೀವು ದೇವೇಗೌಡರು ಹೇಳ್ರಿ, ಕುಮಾರಸ್ವಾಮಿ ಆರ್ಎಸ್ಎಸ್ ಒಂದು ಭ್ರಷ್ಟಾಚಾರ ಸಂಘಟನೆ, ಕಾಂಗ್ರೆಸ್ ಅಧಿಕಾರ ಕುಮಾರಸ್ವಾಮಿ ಆರ್ಎಸ್ಎಸ್ ಭ್ರಷ್ಟಾಚಾರ ಸಂಘಟನೆ. ಏನಕ್ಕೆ ನೀವು ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀರಾ? ಮುಸಲ್ಮಾನರಂತೂ ನೀವು ಉದ್ಧಾರ ಮಾಡ್ತಿಲ್ಲ. ಅಲ್ಪಸಂಖ್ಯಾತರನ್ನ ಹಾಗೇನೆ ನೀವು ಅಲ್ಲೇ ಇರಿ ಅಂತ ವೋಟ್ ಹಾಕ್ಲಿ ಅಂದ್ರೆ ಅಭಿವೃದ್ಧಿ ನಾನು ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನ ಹುಟ್ಟಿದ ದೇವೇಗೌಡರು ಹೇಳಿದ್ರು. ನೀವು ನಿಮ್ಮ ದೇವೇಗೌಡರಿಗೆ ಅವಮಾನ ಮಾಡ್ತೀರಾ. ದೇವೇಗೌಡರು ನೀವು ಅವಮಾನ ಮಾಡ್ತಾ ಇದ್ದೀರಿ. ದೇವೇಗೌಡರು ನೀವು ಅವಮಾನ ಮಾಡ್ತಾ ಇದ್ದೀರಿ. ನೀವು ಫಲ ಏನಲ್ಲ, ಇದು ಸತ್ಯವಾದ ಮಾತು. ನಿಮಗೆ ಸತ್ಯವನ್ನ ಹೇಳಲಿಕ್ಕೆ ಧೈರ್ಯ ಬೇಕು. ಸತ್ಯವನ್ನ ಹೇಳಲಿಕ್ಕೆ ಜೆಡಿಎಸ್ ಸರ್ಕಾರಕ್ಕೆ ಧೈರ್ಯ ಬೇಕು. ದೇವೇಗೌಡರ ಮಾತು ಏನಿದೆ, ಕುಮಾರಸ್ವಾಮಿ ಅವರ ಮಾತು ಏನಿದೆ, ಅದನ್ನ ಪುನರುಚ್ಚಾರಣೆ ಮಾಡಿ. ನೀವು ಆರ್ಎಸ್ಎಸ್ ಅಂದ್ರೆ ಭ್ರಷ್ಟಾಚಾರಿ ಒಂದು ನಾಲಿಗೆ ಇರಬೇಕು, ರಾಜಕಾರಣಿಗೆ ಒಂದು ನಾಲಿಗೆ ಇರಬೇಕು. ಪಕ್ಷದ ನಾಯಕ ಹಿಂದೂ ದೇಶ ಅಲ್ಲ ಇದು, ರಾಮನ ಜಪ ಮಾಡೋದ್ ಬಿಡಿ ಅಂತ ಹೇಳಲಿಕ್ಕೆ ನಿಮ್ಗೆ ಅವ್ರನ್ನ ಬಾಯಿ ಮುಚ್ಚಲಿಕ್ಕೆ ಶಶಿ ತರೂರ್ ಅವರು ಬಾಯಿಗೆ ಬಂದಾಗ ನಮ್ಮ ಪಕ್ಷ ನೀವು ಬಿಜೆಪಿ ಅಲ್ಲ, ನೀವು ಅಜೆಂಡಾ ಇಟ್ಕೊಂಡು ನೆನ್ನೆ ಆರ್ಎಸ್ಎಸ್ ಭ್ರಷ್ಟಾಚಾರಿ ಇರ್ತೀರಿ, ದೇವರು ಹೋಗ್ತಾರೆ, ನೆನ್ನೆ ಮುಸಲ್ಮಾನರು ಒಳ್ಳೆಯವರು ಹೋಗ್ತೀರಿ, ಮುಸಲ್ಮಾನರು ಜೆಡಿಎಸ್ ಕಮ್ಯುನಲ್ ಅಂತ ಮಾಡಿ ಜೆಡಿಎಸ್ ಮಾಡ್ಕೊಳ್ಳಿ. ನೀವು ಏನ್ರಿ ಮಾಡಿದಿರ ಕಳೆದ ಹಿಂದುಳಿದವ್ರನ್ನ ಮುಂದೆ ನಿಮ್ ಶಕ್ತಿ ಇಲ್ಲ. ದೇವೇಗೌಡ್ರ ಬರ್ಬೇಕಾಗಿತ್ತು ಅಲ್ಪಸಂಖ್ಯಾತರಿಗೆ ಒಳ್ಳೇದ್ ಮಾಡ್ಲಿಕ್ಕೆ. 70 ವರ್ಷ ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್ ಪ್ಲೀಸ್. ಕಮ್ ಆನ್, ಒಂದ್ ನಿಮಿಷ. ರಾಜು ಧರ್ಮಸ ಅವರೇ, ನಮಗ್ ಬೇಸರ ಆಗಲ್ವಾ? ಅವತ್ತೆಲ್ಲ 92ರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದೀವಿ. ಅದಾದ ನಂತರ 2 ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂತು, ಅಧಿಕಾರದಲ್ಲಿ ಕೂತ್ಕೊಂಡ್ರು. ಹೌದು ಸರ್, ನಾವಷ್ಟೆಲ್ಲ ಹೋರಾಟ ಮಾಡಿದೀವಿ, ನಮ್ಮ ಕೇಸ್ಗಳನ್ನ ವಾಪಸ್ ಪಡಿಬಹುದಾಗಿತ್ತಲ್ಲ ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಅಲ್ಲ ಸರ್, ಇದು ಗೊತ್ತೇ ಆಗ್ಲಿಲ್ಲ ಸರ್. ಗೊತ್ತಾಗಬೇಕಲ್ಲ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಸರ್ ಇದು ನೀವ್ ಯಾರ ಗಮನಕ್ಕೂ ತರ್ಲಿಲ್ವಾ? ಅಲ್ಲ ಸರ್, ಮತ್ತೆ ಅರೆಸ್ಟ್ ಇಲ್ಲ ಸರ್, ಏನಿದೆ ನೋಡ್ರಿ, ನಮ್ಗೆ ನೋಡ್ರಿ 17ರ ಮಟ್ಟ ಏನು ಗೊತ್ತಿಲ್ಲ ಸರ್. ಅಲ್ಲ 17ರಲ್ಲಾದ್ರೂ ಬೇಲ್ ತಗೊಂಡ ಕೇಸ್ ಇದೆ ಅಂತ ಗೊತ್ತಾದ್ಮೇಲೆ 19-20ರಲ್ಲಿ ಬಿಜೆಪಿ ಇತ್ತಲ್ವಾ? ಇಬ್ರು ಮುಖ್ಯಮಂತ್ರಿಗಳು. ಅಲ್ಲ ಸರ್, ನಮ್ಗೆ ಅಲ್ಲ ಮುಖ್ಯಮಂತ್ರಿಗಳು ಕೋರ್ಟ್ ಅಲ್ಲ ಸರ್, ಕೋರ್ಟ್ಗೆ ಹೋಗಿ ಅಂತ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ನಮ್ಗೆ. ಯಾರು ಎಲ್ಲಿ ಹೋಗ್ಬೇಕ್ರಿ? ನಾನು ಕೋರ್ಟ್ಗೆ ಹೆಂಗ್ ಹೋಗ್ಬೇಕ್ರಿ? ಕೋರ್ಟಿಗಲ್ಲ ಸರ್, ಪೊಲೀಸರಿಂದ ನಮ್ಗೆ ಡೈರೆಕ್ಷನ್ ಕೊಟ್ಟಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಇತ್ತು, ನಾವು ಅವತ್ತು ಹೋರಾಟ ಮಾಡಿದ್ವಿ, ನಮ್ಮ ಮೇಲಿರೋ ಕೇಸ್ಗಳನ್ನ ವಾಪಸ್ ಪಡೀರಿ ಅಂತ ಹೇಳ್ಬೋದಾಗಿತ್ತಲ್ವಾ ಸರ್? 2017 ಒಳಗೆ ಏನ್ ಸರ್ ನಾವು ಆಂಟಿಸೆಪ್ಟಿ ಬೇಲ್ ಕೊಟ್ಟಿದ್ದೇನು ಸರ್? ಅವಾಗ ಪೊಲೀಸರು ಏನಂದ್ರೆ
ಕೋರ್ಟಿಗೆ ಹೋಗಪ್ಪ ನೀ ಸೀದಕ್ಕೆ ಹೋಗಿ ಏನೂ ಅಂದಿಲ್ಲ ನಮಗೆ. ಶಮ್ನ ಸರ್ ಕೊಟ್ಟು ನೀ ಕೋರ್ಟಿಗೆ ಹೋಗಪ್ಪ ತಗೋ ಏನಾರ ಕೊಟ್ಟಿದ್ರೆ ನಾವು ಹೋಗಿ ಏನಾರ ಮಾಡ್ತಿದ್ವಿ ಸರ್. ಎಲ್ಲ ರೀ ಏನು ಬಂದಿಲ್ಲ ಸರ್. ಇದು ನೋಡ್ರಿ ಮೊನ್ನೆ 19 ತಾರೀಕಿಗೆ ಅರ್ಥನೇ ಆಗ್ತಿಲ್ವೇನೋ. ಇಲ್ಲ ಸರ್, ಅವ್ರು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕೇಳಿದ್ರ ಕೇಸನ್ನ ವಾಪಸ್ ಪಡೆಯೋದು ವಾರೆಂಟ್ ಕೊಟ್ಟಿಲ್ಲ, ಅವ್ರಿಗೆ ಕೇಸ್ ಇದೆ ಅಂತಾನೂ ಗೊತ್ತಿಲ್ಲ. ಮತ್ತೆ ಏನು ಕೊಡ್ತೀರಾ? ಹೆಂಗೆ ಅವ್ರು ಹರೀಶ್ ಅವರೇ ನಿಮ್ಮ ತಪ್ಪು ಇದೆ. ನಿಮ್ಮ ತಪ್ಪು ಇಟ್ಕೊಂಡು ಅದನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ತಪ್ಪಲ್ಲ ಸರ್, ದಾರಿ ಏನು ತಪ್ಪೋ ಹೇಳಿಲ್ಲ ಕೆಲ್ಸ ಸರ್. ಮಾಡಿ. ಏನು ಹೇಳಿಲ್ಲ ಅಂದ್ರೆ 35 ವರ್ಷದ ಹಳೆ ಕೇಸು ನಮ್ಗೆ ಗೊತ್ತೇ ಇಲ್ಲ ನಮ್ಮ ಮೇಲೆ ಐತೆ ಅಂತ. ನಮ್ಗೆ ಗೊತ್ತಾಗುತ್ತೆ ನಾವು ಕೋರ್ಟ್ಗೆ ಹೋಗೋದು. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಮ್ಗೆ ಯಾವ್ದೋ ಕೇಸು ಒಂದು ವಿರಾಮ ವಿರಾಮ ತಗೊಳ್ಬೇಕು. ಯಾರು ಓಡಾಗಿಲ್ಲ, ಬೇರೆ ಎಲ್ಲವೂ ಕೂಡ ಒಂದು ಅಧಿಕಾರಕ್ಕೆ ಬಂದಂತ ಪಕ್ಷಗಳಿಗೆ ಹಳೇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದಿತ್ತು, ಅದನ್ನ ಮಾಡಬೇಕಾಗಿತ್ತು, ಅವನ್ನೆಲ್ಲ ಬಗೆಹರಿಸ್ಬೇಕಾಗಿತ್ತು ಅಂತೆಲ್ಲ ಅನಿಸುತ್ತೆ. ನಮಗೋಸ್ಕರ ಇವರೆಲ್ಲ ಹೋರಾಟ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವಂಥ ಒಂದು ರಾಮಜನ್ಮ ಭೂಮಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ವಾ? ಕಾಂಗ್ರೆಸ್ಸಿಗೂ ಅನ್ನಿಸ್ಲಿಲ್ಲ, ಮೈತ್ರಿ ಸರ್ಕಾರಕ್ಕೂ ಅನ್ನಿಸ್ಲಿಲ್ಲ, ಬಿ ಜೆ ಪಿಗೂ ಅನ್ನಿಸ್ಲಿಲ್ಲ. ಸ್ಯಾಡ್ ಪಾರ್ಟ್. ಅದಕ್ಕೆ ಯಾವ ತಾಯಂದಿರು ತಂದೆ ತಾಯಿಗಳು ಈ ರೀತಿ ಹೋರಾಟಕ್ಕೆ ಕಳಿಸೋದಿಲ್ಲ. ಕಳಿಸಿದರೆ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಡೋಕ್ಕೆ ಮಾತ್ರ ಕಳಿಸಿರ್ತಾರೆ. ಯಾಕಂದರೆ ಅಲ್ಲಿ ಕೇಸ್ಗಳು ವಾಪಸ್ ಹೋಗುತ್ತೆ.